ಮುಸಲ್ಮಾನ್ ಹುಡುಗಿ ಇರ್ತಾರಲ್ಲ, ಮುಸಲ್ಮಾನ್ ಗಂಡಸರಿಗಿಂತ ಡೇಂಜರ್. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಸಮಾಜ ಮತ್ತು ಸಾಮಾಜಿಕ ಜಾಲತಾಣ ಇವತ್ತು ಚಕ್ರವರ್ತಿ ಸೂಲಿಬೆಲೆ ವಿಚಾರದಲ್ಲಿ ಮಾತಾಡ್ತಾ ಇದೆ. ಚಕ್ರವರ್ತಿ ಸೂಲಿಬೆಲೆ ವಿಚಾರದಲ್ಲಿ ಯಾವತ್ತೂ ಕೂಡ ಒಳ್ಳೆಯ ವಿಚಾರಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ವಿವಾದಗಳು ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ವಿಚಾರ ಹೊರಗಡೆ ಬರುತ್ತೆ. ಸೊ ಇದು ಕೂಡ ಅದೇ ರೀತಿಯಲ್ಲಿ ನಡೆದಿರುವಂಥದ್ದು. ಅಂತಹದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು. ಇವತ್ತು ನಾವು ಸಮಾಜದಲ್ಲಿ ನಡೀತಾ ಇರುವಂತಹ, ಹರಿದಾಡ್ತಾ ಇರುವಂತಹ ಒಂದು ಅಪಾಯಕಾರಿ ವೈರಸ್ ಬಗ್ಗೆ ಅಥವಾ ಅಪಾಯಕಾರಿ ಸುಳ್ಳಿನ ಬಗ್ಗೆ ಮಾತನಾಡಲೇಬೇಕಾಗಿದೆ. ದೇಶಾಭಿಮಾನದ ಹೆಸರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದಂತಹ ಸುಳ್ಳು ಒಂದ ಎರಡ. ನಮ್ಮ ಮನೆಯ ಪಕ್ಕದ ರಸ್ತೆಗಳಿಗೂ ಚಿನ್ನದ ರಸ್ತೆಯನ್ನು ಹಾಕಿಸುವಷ್ಟು ತಾಕತ್ತು ಮೋದಿಜಿಗಿದೆ ಅಂತ ಬಟಾಬಯಲಲ್ಲಿ ಸುಳ್ಳು ಹೇಳಿದಂತಹ ಬಕ್ರಾ ಈತ. ಬರೀ 5 ನಿಮಿಷದಲ್ಲಿ 150 ಕಿಲೋಮೀಟರ್ ವೇಗದಲ್ಲಿ ಬುಲೆಟ್ ಟ್ರೈನ್ ಅನ್ನು ಓಡಿಸಿದಂತಹ ಮಹಾಪಾಪಿ ಚಕ್ರವರ್ತಿ ಸೂಲಿಬೆಲೆ. ಇವೆಲ್ಲವನ್ನ ನಂಬಿದಂತಹ ನಮ್ಮ ರಾಜ್ಯದ ಜನರು ನಿಜಕ್ಕೂ ಮೂರ್ಖರಾಗಿದ್ದು ಇವಾಗ ಅಂತಹದೇ ವಿಚಾರವನ್ನ ಹಿಂದೂ ಸಮಾಜದ ಮೇಲೆ ಎತ್ತಿ ಕಟ್ಟುತ್ತಾ ಇದ್ದಾನೆ, ಅದು ಕೂಡ ಮುಸ್ಲಿಂ ಹಿಂದೂ ದ್ವೇಷದ ಬಗ್ಗೆ. ಸೊ ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಕಲಬುರಗಿಯ ಯುವತಿಯ ಜೊತೆಗಿನ 3 ವರ್ಷಗಳ ಸಂಬಂಧ ಕೊನೆಗೆ ಲವ್ ಜಿಹಾದ್ ಆಗಿ ಮಾರ್ಪಾಟಾಗಿದ್ದು, ನಂತರ ವೇದಿಕೆಗಳಿರುವುದು ಸಾಮಾಜಿಕ ಜಾಲತಾಣ, ಎಸ್ಪೆಷಲಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದರೆ ಹಿಂದುತ್ವದ ನಾಯಕರು ಅಂತ ಹೇಳಿಸ್ಕೊಳ್ಳುವಂತಹ ಕಪಟ ನಾಯಕರ ದಂಡೆ ಇವತ್ತು ಕಾಣಲಿಕ್ಕೆ ಸಿಗುತ್ತೆ. ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಹೋಗುತ್ತವೆ. ಅದರಲ್ಲಿ ಸೂಲಿಬೆಲೆ ಅವರ ವಿಡಿಯೋ ಕೂಡ ಒಂದು. ಸೊ ಅದನ್ನು ಮೊದಲು ಗಮನಿಸಬರೋಣ, ನಂತರ ಈ ಒಂದು ವಿಚಾರದಲ್ಲಿ ವಿಶ್ಲೇಷಣೆಗಳನ್ನು ಮಾಡೋಣ. ಮುಸಲ್ಮಾನ್ ಹುಡುಗಿ ಇರ್ತಾರಲ್ಲ, ಮುಸಲ್ಮಾನ್ ಗಂಡಸರಿಗಿಂತ ಡೇಂಜರ್. ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡಿ, ಮನೆಗೆ ಹೋದ ನಂತರ ಹೇಳಿ, ನೀನು ಅಕಸ್ಮಾತ್ ಮುಸ್ಲಿಂ ಹುಡುಗನ ಫ್ರೆಂಡ್ಶಿಪ್ ಮಾಡಿದಿರಾದ್ರೂ ಒಂದು ಕ್ಷಣ ಓಕೆ ಏನೋ, ಹೆಣ್ಮಗಳು ಫ್ರೆಂಡ್ಶಿಪ್ ಮಾಡಲೇಬೇಡ, ಭಾಳ ಡೇಂಜರ್. ಯಾಕೆಂದ್ರೆ ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳೆ ನಮ್ಮ ಹೆಣ್ಮಗುನ. ಒಂದು ಸಲ ಕರೆದಾಗ ನಮ್ಮ ಹುಡುಗಿ ಬರಲ್ಲ ಅಂತ ಹೇಳ್ಬೋದು, 2ನೇ ಸಲ ಕರೆದಾಗ ಬರಲ್ಲ ಅಂತ ಹೇಳ್ಬೋದು, 20 ಸಲ ಪದೇ ಪದೇ ಕರೆದಾಗ 21ನೇ ಸಲ ಹಾಳಾಗಿ ಹೋಗ್ಲಿ ಅಂತ ಅವಳು ಮನೆಗೆ ನಮ್ಮ ಹೆಣ್ಣುಮಗಳು ಹೋಗಿದ್ದರ ಪ್ರತಿಫಲಕ್ಕೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? ಕುಡಿಯುವ ನೀರಿಗೆ ಒಂದೇನಾದ್ರೂ ಸಣ್ಣ ಮತ್ತು ಬರುವಂತ ಅಂಶವನ್ನ ಹಾಕಿಸಿಕೊಟ್ಟು ತನ್ನ ಅಣ್ಣ ತಮ್ಮಂದಿರಂತಿರುವಂತಹ ರಾಕ್ಷಸರ ಕೈಲಿ ನಮ್ಮ ಹೆಣ್ಮಗಳನ್ನ ಬಿಟ್ಟು ಅದರ ವಿಡಿಯೋನ ಕಳಿಸಿದ್ರೆ ಈ ಹೆಣ್ಮಕ್ಳ ಕಥೆನೇ ಮುಗಿದೋಯ್ತ್ರಿ. ಇನ್ ಲೈಫ್ ಇಲ್ಲ ರೀ ಅವರಿಗೆ, ಆ ಲೈಫೇ ಮುಗಿದೋಯ್ತು. ಅವ್ರ ಕತೆ ಹೆಂಗಾಗ್ಬಿಡುತ್ತೆ ಅಂದ್ರೆ ನಿಂದ ಆಚೆ ಬರ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ಸ್ಥಿತಿ. ಕೇರಳ ಸ್ಟೋರಿ ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು, ಪಾರ್ಟ್ 100 ಬಂದ್ರು ಕೂಡ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಈ ಒಂದು ವಿಡಿಯೋದಲ್ಲಿ ಗಮನಿಸಿದ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಹಾಡು ಹಗಲಲ್ಲೇ ದೊಡ್ಡ ಸುಳ್ಳನ್ನು ಹೇಳ್ತಾರೆ. ಆ ಒಂದು ಸುಳ್ಳು ಈ ಒಂದು ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಪರಿಣಾಮಕಾರಿಯಾದಂತಹ ಮಾರಕವಾದಂತಹ ವೈರಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಹಿಂದೂ ಮುಸ್ಲಿಂ ಯುವತಿಯರ ನಡುವಿನ ಬಾಂಧವ್ಯದ ಬಗ್ಗೆ ಅವರು ಅತಿ ದೊಡ್ಡ ಸುಳ್ಳನ್ನು ಹೇಳಿರುವಂಥದ್ದು. ಅಂದರೆ
ಬೇಕಿದ್ರೆ ಹಿಂದೂ ಮುಸ್ಲಿಂ ಯುವಕರನ್ನ ಬೇಕಾದರೂ ನೀವು ಫ್ರೆಂಡ್ಶಿಪ್ ಮಾಡ್ಬೋದು, ಆದರೆ ಮುಸ್ಲಿಂ ಯುವತಿಯರನ್ನು ನೀವು ಯಾವತ್ತೂ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಬೇಡಿ. ಅವರು ಪ್ರಾರಂಭಿಕ ಹಂತದಲ್ಲಿ ನಿಮ್ಮನ್ನು ಸೌಹಾರ್ದತೆ ಅಂತ ಹೇಳಿಕೊಂಡು ಫ್ರೆಂಡ್ಶಿಪ್ ಅಂತ ಹೇಳಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ನಿಮಗೆ ಕೊಡುವಂತಹ ಜ್ಯೂಸಲ್ಲಿ ಕಲಬೆರಕೆ ಮಾಡಿ ಅಮಲು ಬರುವಂತಹ ವಸ್ತುವನ್ನು ಕೊಟ್ಟು ಇನ್ನೊಬ್ಬರಿಗೆ ಮಾರ್ತಾರೆ ಅನ್ನುವಂತಹ ವಿಕೃತ ಹೇಳಿಕೆಗಳನ್ನು ಕೊಟ್ಟದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಪ್ರಜ್ಞಾವಂತ ಸಮಾಜ ಯಾವತ್ತಿಗೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅಥವಾ ಆತನ ಶಿಷ್ಯಂದಿರು ಏನು ಪುನೀತ್ ಕೆರೆಹಳ್ಳಿ ಅದು ಇದು ಅಂತ ಏನು ಹೇಳ್ತಾ ಇದ್ದಾರೆ, ಯಾರನ್ನು ವಿಶ್ವಾಸಾರ್ಹತೆಗೆ ತಗೊಳ್ಳೋಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಇದೇ ಸೂಲಿಬೆಲೆಯ ಶಿಷ್ಯ ಪುನೀತ್ ಕೆರೆಹಳ್ಳಿ ಈ ಮೊದಲು ಹೆಣ್ಣು ಮಕ್ಕಳ ದಂಧೆಯನ್ನೇ ಮಾಡ್ತಾ ಇದ್ದ, ತಲೆ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಆತನಿಗೆ ಅನ್ವರ್ಥನಾಮ ಅಂತಲೇ ಬೇರೆ ಹೆಸರೇ ಇದೆ. ಆತನನ್ನು ಪಿಂಪ್ ಅಂತ ಕರೀತಾರೆ. ಯಾಕಂತ ಹೇಳಿದರೆ ಹೆಣ್ಣು ಮಕ್ಕಳನ್ನು ತಲೆ ಹಿಡಿಯುವಂತಹ ಕೆಲಸವನ್ನು ಮಾಡಿರುವುದು, ತಲೆ ಹಿಡಿದು ಕೊಡುವಂತಹ ಕೆಲಸವನ್ನು ಮಾಡುವಂಥದ್ದು, ಅಥವಾ ಅತ್ಯಾಚಾರ ಮಾಡಿ ಜೈಲಿಗೆ ಹೋದಂತಹ ಪ್ರಕರಣಗಳು ನೂರಾರು ಇರುವಾಗಲೇ ಅಂತಹ ವ್ಯಕ್ತಿಗಳು ಅದು ಹೇಗ್ರಿ ಹಿಂದೂ ಸಮಾಜ ಅಥವಾ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ಅವರ ಗಾಳಿ ಸೋಕಿದ್ರೂ ಕೂಡ ನಿಮ್ಮ ಜೀವನ ಅಲ್ಲಿ ಸರ್ವನಾಶ ಆಗಿ ಹೋಗುತ್ತೆ. ಅವರನ್ನು ಯಾವತ್ತೂ ಹತ್ತಿರ ಮಾಡ್ಕೋಬೇಡಿ. ನಮಗೆ ಸಿಕ್ಕಂತಹ ವೇದಿಕೆಗಳಲ್ಲಿ ವಿಕೃತ ಆನಂದವನ್ನು ಪಡ್ಕೊಳ್ಳುವಂತಹ ವ್ಯಕ್ತಿಗಳು ಇವರು. ನೋಡಿ, ಅವರು ಹೇಳ್ತಾರೆ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂ ಹುಡುಗಿಯರನ್ನ ಸ್ನೇಹ ಅದು ಇದು ಅಂತ ಕರ್ಕೊಂಡು ಮನೆಗೆ ಕರ್ಕೊಂಡು ಅವರಿಗೆ ಆ ಒಂದು ಜ್ಯೂಸ್ನಲ್ಲಿ ಏನೋ ಹಾಕಿ ಕೊಡ್ತಾರೆ ಅಂತ. ಎಲ್ಲಿದೆ ಸ್ವಾಮಿ ಪುರಾವೆ ನಿಮಗೆ? ಎಲ್ಲಿ ಅದು ಪ್ರಕರಣ ದಾಖಲಾಗಿದೆಯಾ? ಏನು ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳ ನಡುವೆ ಅಲ್ಲಿ ಏನು ಸ್ನೇಹ ಒಡನಾಟ ಇವೆಲ್ಲದಕ್ಕೂ ವಿಷ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಲ್ವಾ? ಇದು ನಿಜವಾಗ್ಲೂ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಬೇಕಾದಂತಹ ಹೇಳಿಕೆಗಳು. ಅದು ಯಾವ ರೀತಿಯಲ್ಲಿ ಯಾವ ಆಧಾರದ ಮೇಲೆ ಅವರು ಆ ರೀತಿ ಹೇಳಿದರು? ಒಂದು ಒಳ್ಳೆ ಸಮಾಜವನ್ನು ಕಟ್ಟಬೇಕಾದಂತಹ ವ್ಯಕ್ತಿಗಳು ಸಮಾಜದಲ್ಲಿ ಒಡಕುಂಟು ಮಾಡುವಂತಹ ಪ್ರಯತ್ನಗಳಿಗೆ ಕೈ ಹಾಕ್ತಾ ಇರೋಲ್ವ? ನಿಜಕ್ಕೂ ನಾಚಿಕೆ ಆಗಬೇಕು. ನೋಡಿ, ಕೇರಳ ಸ್ಟೋರಿ ಎನ್ನುವಂತಹ ಯಾವುದೋ ಉತ್ತರ ಭಾರತದಿಂದ ನಿರ್ಮಾಣವಾದಂತಹ ಒಂದು ಸಿನಿಮಾದಲ್ಲಿ ಆ ಒಂದು ಸಿನಿಮಾವನ್ನೇ ಪ್ರೇರಣೆಯಾಗಿಟ್ಟುಕೊಂಡು ಅದರಲ್ಲಿ ಯಾವುದೇ ಹುರುಳಿಲ್ಲ ಸತ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಒಂದು ರೀತಿಯಲ್ಲಿ ಪ್ರೇರಣೆಯಾಗಿಸಿಕೊಂಡು ಜನಸಾಮಾನ್ಯರಲ್ಲಿ ಇಂತಹ ವಿಚಾರಗಳನ್ನು ತುರುಕುವುದು ಅದೆಷ್ಟು ಸರಿ ಅಂತ. ಚಕ್ರವರ್ತಿ ಸೂಲಿಬೆಲೆ ವಿಚಾರದಲ್ಲಿ ಯಾರೂ ಕೂಡ ಆತವರು ಆಧ್ಯಾತ್ಮಿಕ ಚಿಂತಕ ಅನ್ನುವಂತಹ ರೀತಿಯಲ್ಲಿ ಜನ ನೋಡ್ಕೋತಾರೆ ಆತನನ್ನು. ಅಂಧ ಭಕ್ತರು ಆತನ ಬೆನ್ನ ಹಿಂದೆ ಬೀಳ್ತಾರೆ. ಆದರೆ ಪ್ರಜ್ಞಾವಂತ ಸಮಾಜ ಯಾವತ್ತಿಗೂ ಕೂಡ ಸೂಲಿಬೆಲೆಯ ಬೆನ್ನ ಹಿಂದೆ ಹೋಗೋದಿಲ್ಲ. ನೆನಪಿರಲಿ, ಪ್ರಜ್ಞಾವಂತ ಸಮಾಜ ಅಂತ ಹೇಳಿದರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಎಲ್ಲರೂ ಇರ್ತಾರೆ. ಆದರೆ ಅವರ ತಲೆಯಲ್ಲಿ ಮೆಚೂರ್ಡಾದಂತಹ ಚಿಂತನೆಗಳಿರ್ತವೆ. ನಿಮ್ಮ ಹಾಗೆ ಸೆಗಣಿ ತುಂಬಿಕೊಂಡಂತಹ ಅಂಧ ಭಕ್ತಿ ಮಾತ್ರ ಅಲ್ಲ. ನೋಡಿ, ಅಂತಹ ವ್ಯಕ್ತಿಗಳು ಮಾತ್ರ ಇವತ್ತು ಅವರನ್ನು ಬೆಂಬಲ ಮಾಡ್ತಾ ಇರುವಂಥದ್ದು. ಯಾರಾದರೂ ಇಲ್ಲ ಅಂತಿದ್ರೆ ಏನು ಚಕ್ರವರ್ತಿ ಸೂಲಿಬೆಲೆ ಅಥವಾ ಪುನೀತ್ ಕೆರೆಹಳ್ಳಿ ಅಥವಾ ಕಿರಿಕೀರ್ತಿ ಇಂತಹವರನ್ನ ಬೆಂಬಲ ಮಾಡೋದಕ್ಕೆ ಹೋಗ್ತಾರಾ? ನೋಡಿ, ಅವರ ಜೀವನವನ್ನೇ ಒಂದು ರೀತಿಯಲ್ಲಿ ನೀವು ಪಾಠವಾಗಿ ತಗೊಳ್ಬೇಕು. ಅವರ ಹೆಂಡತಿ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಒಂದು ತುತ್ತು ಅನ್ನವನ್ನು ಕೊಡೋದಕ್ಕೆ ಸಾಧ್ಯವಾಗದವರು. ಅದಕ್ಕಿಂತಲೇ ಹೆದರಿ ಸಂಸಾರವನ್ನೇ ಹೆದರಿ ಅಲ್ಲಿ ಮದುವೆ ಆಗದೆ ಕಳ್ಳಾಟವನ್ನು ಮಾಡುವವರು, ಇನ್ನೊಬ್ಬರ ಹೆಂಡತಿ ಜೊತೆಗೆ ಮಲಗುವವರು. ಸೊ ಅವರನ್ನು ನೀವು ನಿಮ್ಮ ಜೀವನದ ಒಂದು ರೀತಿಯಲ್ಲಿ ನಿದರ್ಶನವಾಗಿಟ್ಟುಕೊಳ್ಳೋದು ಅದೆಷ್ಟು ಸರಿ ಅಂತ. ಅವರ ಮಾತುಗಳನ್ನು ನೀವು ನಂಬಿಕೊಂಡು ಇಲ್ಲಿ ಜೀವನವನ್ನು ಹಾಳು ಮಾಡೋದು ಅದೆಷ್ಟು ಸರಿ. ನಿಜವಾಗಿಯೂ ಮುಸ್ಲಿಂ ಸಮಾಜದಿಂದ ಅಥವಾ ಕ್ರೈಸ್ತ ಸಮಾಜದಿಂದ ಅಥವಾ ಬೇರೆ ಯಾವುದೋ ಸಮಾಜದಿಂದ ಹಿಂದೂ ಯುವತಿಯರಿಗೆ ಅನ್ಯಾಯ ಆಗಿಲ್ಲ. ನಾವು ಹಲವು ಪ್ರಕರಣಗಳನ್ನು ಗಮನಿಸಬಹುದು. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಇಂತಹ ಪೊಳ್ಳು ಭಾಷಣಗಾರರಿಂದ, ಇಂತಹ ಕಪಟ ಭಾಷಣಗಾರರ ಶಿಷ್ಯಂದಿರಿಂದ. ಅದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ. ಬೇಕಿದ್ರೆ ನಮ್ಮ ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣವನ್ನೇ ಗಮನಿಸಬಹುದು. ಅಲ್ಲಿ BJP ಮುಖಂಡನ ಮಗನಿಂದ ಆದಂತಹ ಪ್ರೀತಿಸಿ ವಂಚನೆ ಪ್ರಕರಣ ಇವಾಗ ಯಾವ ರೀತಿಯಲ್ಲೆಲ್ಲ ತಿರುಗಾಡ್ತಾ ಇದೆ ಅನ್ನೋದಕ್ಕೆ ನೀವು ಒಮ್ಮೆ ಆ ಒಂದು ಪ್ರಕರಣವನ್ನು ಕಲಿತುಕೊಂಡ್ರೆ, ಆ ಒಂದು ಪ್ರಕರಣ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ತಿಳಿದುಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸುವ ಬದಲು ತಮ್ಮದೇ ಶಿಷ್ಯರ ಬಗ್ಗೆ ಇವರು ಯಾಕೆ ಮೌನ ಆಗಿದ್ದಾರೆ? ಸೂಲಿಬೆಲೆಯವರ ಶಿಷ್ಯನೆಂದು ಗುರುತಿಸಿಕೊಂಡ ಪುನೀತ್ ಕೆರೆಹಳ್ಳಿ ಅಂತವರು ಈ ಹಿಂದೆ ಹಿಂದೂ ಹೆಣ್ಣು ಮಕ್ಕಳನ್ನು ವೇಶ್ಯಾವಾಟಿಕೆಗೆ ತಳ್ಳಿದ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದನ್ನು ನಾವು ಮರೆಯಬಾರದು. ಹಾಗಾಗಿ ಅಪಾಯ ಇರುವುದು ಮುಸ್ಲಿಂ ಗೆಳತಿಯರಿಂದಲ್ಲ, ಬದಲಾಗಿ ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತಿ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಇಂತಹ ವಿಕೃತ ಮನಸ್ಸುಗಳಿಂದ. ನಮ್ಮ ದೇಶದ ಇತಿಹಾಸವನ್ನು ಗಮನಿಸ್ತಾ ಹೋಗಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಫಾತಿಮಾ ಶೇಖ್.
ಜಾತಿ ಧರ್ಮ ಮೀರಿ ಪ್ರತಿಯೊಬ್ಬ ಹಿಂದೂ ಮಹಿಳೆಗೂ ಒಬ್ಬಳು ಮುಸ್ಲಿಂ ಬೆಸ್ಟಿ ಅಂತ ಇದೇ ಇರ್ತಾರೆ. ಈ ಭಾವನಾತ್ಮಕ ಸಂಬಂಧವನ್ನು ರಾಜಕೀಯ ಲಾಭಕ್ಕಾಗಿ ಹಾಳು ಮಾಡುವುದು ಅಕ್ಷಮ್ಯ ಅಪರಾಧ. ನೋಡಿ, ಇವೆಲ್ಲ ಭಾಷಣಗಳನ್ನು ನೋಡಿ ಗೆಳತಿಯರು ಇಂತಹ ದ್ವೇಷ ಭಾಷಣಗಳಿಗೆ ಕಿವಿಗೊಳ್ಳಲೇಬಾರ್ದು. ಮುಸ್ಲಿಂ ಅಥವಾ ಹಿಂದೂ ಎನ್ನುವಂತಹ ಮುನ್ನ ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಭಾರತೀಯರು, ಹೆಣ್ಣು ಮಕ್ಕಳು ಅನ್ನೋದನ್ನು ನಾವು ನೆನಪಿನಲ್ಲಿಡಿ. ನಿಮ್ಮ ಗೆಳೆತನಕ್ಕೆ ಇಂತಹ ರಾಜಕೀಯ ಲಾಭಕೋರರು ಬೆಂಕಿ ಹಚ್ಚಲು ಬಿಡಬೇಡಿ. ಸತ್ಯವನ್ನು ತಿಳಿಯಿರಿ. ನೋಡಿ, ಇಂತಹ ಭಾಷಣಕಾರರು 10 ಹಲವು ಬರ್ತಾರೆ, ಇಂತಹ ಸೂಲಿಬೆಲೆಯವರು 10 ಹಲವು ಬರ್ತಾರೆ. ಆದರೆ ನಮ್ಮ ದೇಶ ಅರಾಜಕತೆಯಿಂದ ಇರಬೇಕಾ ಅಥವಾ ಒಂದು ರೀತಿಯಲ್ಲಿ ಸೌಹಾರ್ದತೆ, ನಿಮ್ಮ ಸ್ನೇಹ ಒಡನಾಟದಿಂದ ಇರಬೇಕಾ ಅನ್ನೋದಕ್ಕೆ ನೀವೇ ಉದಾಹರಣೆ ಆಗಬೇಕು. ಇಲ್ಲಿ ಹೆಣ್ಣು ಮಕ್ಕಳಿಂದ ನಾಶ ಆಗ್ತಾ ಇಲ್ಲ, ಹೊರತುಪಡಿಸಿ ಇಂತಹ ಪೊಳ್ಳು ಭಾಷಣಕಾರರು, ಇಂತಹ ಪಿಂಪ್ಗಳಿಂದ ಹೆಣ್ಣು ಮಕ್ಕಳು ಅಥವಾ ಹಿಂದುತ್ವದ ನಾಯಕರು ಇಂತಹ ಹೆಣ್ಣು ಮಕ್ಕಳನ್ನೇ ಬಳಸ್ಕೋತಾ ಇರುವಂಥದ್ದು. ಹಿಂದುತ್ವದ ನಾಯಕರು ಅಂತ ಹೇಳಿದರೆ ಎಲ್ಲರನ್ನ ಇಲ್ಲಿ ಹೇಳ್ತಾ ಇಲ್ಲ, ಆದರೆ ಕಪಟ ನಾಯಕರು, ಬರೀ ಒಂದು ರೀತಿಯಲ್ಲಿ ಡ್ರಾಮಾ ಮಾಡುವಂತಹ ನಾಯಕರಿದ್ದಾರೆ. ಸೂಲಿಬೆಲೆ ಇರ್ಬೋದು, ಪಿಂಪ್ ಇರ್ಬೋದು, ಕಿರಿಕೀರ್ತಿ ಇರ್ಬೋದು, ವಸಂತಗಿಳಿ, ಇವೆಲ್ಲ ಹಿಂದುತ್ವದ ನಾಯಕರಾಗಲಿಕ್ಕೆ ಪರಿತಪಿಸ್ತಾ ಇರುವಂಥವ್ರು. ಸೊ ಅವರನ್ನ ಇವತ್ತು ಸಮಾಜ ದೂರ ಇಟ್ಟರೆ ನಿಜಕ್ಕೂ ಒಂದೊಳ್ಳೆಯ ಸೌಹಾರ್ದತೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.